ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ವೀಕ್ಷಕರೇ, ದಿನಾಂಕ 4/4/2024 ರಾಜ್ಯದಲ್ಲಿ ಇಂದು ಅಡಿಕೆಯ ಬೆಲೆ ಏನಾಗಿದೆ ಅಂತೇಳಿ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇನ್ನು ಪ್ರತಿದಿನದ ಅಡಿಕೆಯ ಬೆಲೆ ತಿಳಿಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ಕಲ್ಲಿ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ. 5,000 ಫಾಲೋವರ್ಸ್ನ ಏನಿದ್ದಾರೆ ಫೇಸ್ಬುಕ್ಕಲ್ಲಿ ದಯವಿಟ್ಟು ಕಂಪ್ಲೀಟ್ ಮಾಡೋಣ ಇವತ್ತು. ಹಾಗೆ ಯೂಟ್ಯೂಬಲ್ಲಿ ದಯವಿಟ್ಟು 2,000 ರೀಚ್ ಮಾಡೋಣ. ಈ ವಿಡಿಯೋಗೆ ತಪ್ಪದೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತೇಳಿ. ನಿಮ್ಮ ತಾಲೂಕು ಯಾವುದು ಇಂದ ಕಮೆಂಟ್ ಮಾಡಿ. ಹಾಗೆ ಈಗ ವಿಡಿಯೋ ಶುರು ಮಾಡೋಣ. ಮೊದಲನೇದಾಗಿ ಬೆಟ್ಟೆಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಮೊದಲನೇ ಮಾರುಕಟ್ಟೆ ಶಿವಮೊಗ್ಗದಲ್ಲಿ ಬೆಟ್ಟೆ ಪ್ರತಿ ಕ್ವಿಂಟಲ್ಗೆ 53,272 ರೂಪಾಯಿ ಆಗಿರುತ್ತದೆ. ವೀಕ್ಷಕರೇ, ಇಷ್ಟು ಬೆಟ್ಟೆಯ ಬೆಲೆ ಆಗಿರುತ್ತದೆ. ಚಾಲಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಸಾಗರದಲ್ಲಿ ಚಾಲಿ ಪ್ರತಿ ಕ್ವಿಂಟಲ್ಗೆ 33,199 ರೂಪಾಯಿ ಆಗಿರುತ್ತದೆ. ಇಷ್ಟು ಚಾಲಿಯ ಬೆಲೆ ಆಗಿರುತ್ತದೆ. ಈಗ ರಾಶಿಯ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಶಿವಮೊಗ್ಗದಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ 48,009 ರೂಪಾಯಿ ಆಗಿರುತ್ತದೆ. ಇನ್ನು ಸಾಗರದಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ 47,699 ರೂಪಾಯಿ ಆಗಿರುತ್ತದೆ. ಹಾಗೆ ಭೀಮಸಮುದ್ರದಲ್ಲಿ ರಾಶಿ ಪ್ರತಿ ಕ್ವಿಂಟಲ್ಗೆ 47,809 ರೂಪಾಯಿ ಆಗಿರುತ್ತದೆ. ವೀಕ್ಷಕರೇ, ಇಷ್ಟು ರಾಶಿಯ ಬೆಲೆ ಆಗಿರುತ್ತದೆ. ವೀಕ್ಷಕರೇ, ವೆಲ್ವೆಟ್ ಬೀನ್ಸ್ ನಸುಗುನ್ನಿ ಅಂತ ಏನಿದೆ ಅದರ ಒಂದು ಇನ್ಫಾರ್ಮೇಷನ್ ಬೇಕಾದರೆ ಈ ವಿಡಿಯೋದ ಕೊನೆಯಲ್ಲಿ ಎಂಡ್ ಸ್ಕ್ರೀನಲ್ಲಿ ಆ ಒಂದು ಇನ್ಫಾರ್ಮೇಷನ್ ವಿಡಿಯೋ ಇರುತ್ತೆ. ದಯವಿಟ್ಟು ಎಲ್ಲರೂ ಚೆಕ್ ಮಾಡಿ ನೋಡಿ, ಅದರಿಂದ ಆಗುವ ಉಪಯೋಗಗಳು ಏನು ಅಂತ ಹೇಳಿ ತಿಳಿದುಕೊಳ್ಳಿ. ವೀಕ್ಷಕರೇ, ಈಗ ಸಿಪ್ಪೆಗೋಟಿನ ಬೆಲೆ ಏನಾಗಿದೆ ಅಂತೇಳಿ ನೋಡೋಣ. ಸಾಗರದಲ್ಲಿ ಬಿಡಿಗೋಟು ಪ್ರತಿ ಕ್ವಿಂಟಲ್ಗೆ 25,489 ರೂಪಾಯಿ ಆಗಿರುತ್ತದೆ. ಇನ್ನು ಸಿಪ್ಪೆಗೋಟು ಪ್ರತಿ ಕ್ವಿಂಟಲ್ಗೆ 17,709 ರೂಪಾಯಿ ಆಗಿರುತ್ತದೆ. ಇನ್ನು ಸಾಗರದಲ್ಲಿ ಕೆಂಪುಗೋಟು ಪ್ರತಿ ಕ್ವಿಂಟಲ್ಗೆ 32,469 ರೂಪಾಯಿ ಆಗಿರುತ್ತದೆ. ಇನ್ನು ಬಂಟ್ವಾಳದಲ್ಲಿ ನ್ಯೂ ವೆರೈಟಿ ಪ್ರತಿ ಕ್ವಿಂಟಲ್ಗೆ 36,000 ಆಗಿರುತ್ತದೆ. ಹಾಗೆ ಓಲ್ಡ್ ವೆರೈಟಿ ಪ್ರತಿ ಕ್ವಿಂಟಲ್ಗೆ 44,000 ಆಗಿರುತ್ತದೆ. ವೀಕ್ಷಕರೇ, ಇಷ್ಟಾಗಿರುತ್ತೆ ಇವತ್ತಿನ ಅಡಿಕೆಯ ಬೆಲೆ. ಇನ್ನು ಪ್ರತಿದಿನದ ಅಡಿಕೆಯ ಬೆಲೆ ತಿಳಿಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.